ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮ ವಿಡಿಯೋದಲ್ಲಿ ಏನಂತಂದರೆ ಇಂಡಿಯಾದಲ್ಲಿ ರಿಯಲ್ ಎಸ್ಟೇಟ್ ವರ್ಲ್ಡಲ್ಲಿ ಒಂದು ಬಿಗ್ ನೇಮ್ ಆಗಿರುತ್ತೆ. ಯಾರು ಅಂತಂದರೆ ನಿಮಗೆ ಗೊತ್ತು, ಡಾಕ್ಟರ್ ರಾಯ್ ಜೆ ಸಿ ಅವರ ಬಗ್ಗೆ. ಸೊ ಓಕೆನಾ. ಸೊ ಅವರದ ಸಕ್ಸಸ್ ಆಗಲಿ, ಅವ್ರು ಏನಂತಹ ಪ್ರೆಷರ್ ಆಗಲಿ ಇದು ಮಾಡಿದ್ರು. ಸೊ ಈ ವಿಡಿಯೋದಲ್ಲಿ ನೋಡೋಣ. ಸೊ ಎಲ್ಲರಿಗೂ ಒಂದು ಕ್ವಶನ್, ಸೊ ಯಾರು ಇವರು? ಇತ್ತೀಚೆಗೆ ಆಗಲಿ ನಿನ್ನೆಯಿಂದಲೇ ತುಂಬ ಈ ನೇಮ್ ಬಂದ್ಬಿಟ್ಟು ನ್ಯೂಸಲ್ಲಾಗಲಿ ಟ್ರೆಂಡಿಂಗ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಡೀತಿದೆ ಅಂತ. ಸೊ ಆ್ಯಕ್ಚುಲಿ ಇವ್ರ ನೇಮ್ ಬಂದ್ಬಿಟ್ಟು ಡಾಕ್ಟರ್ ರಾಯ್ ಚಿರಣ್ ಕಾಂತ ಜೋಸಫ್ ಅಂತ. ಸೊ ಶಾರ್ಟಾಗಿ ಏನಂತ ಕರೀತಾರೆ, ಡಾಕ್ಟರ್ ರಾಯ್ ಜೆ ಸಿ ಅಂತ ಶಾರ್ಟಾಗಿ ಕರೀತಿದ್ದಾರೆ. ಸೊ ಓಕೆನಾ. ಇವರು ಒಂದು ಕಾನ್ಫಿಡೆನ್ಸ್ ಗ್ರೂಪನ್ನು ಫೌಂಡರ್ ಮತ್ತು ಚೇರ್ಮನ್ ಆಗಿರ್ತಾರೆ. ಓಕೆನಾ. ಸೊ ಈ ಬೆಂಗಳೂರಲ್ಲಿ ಗ್ರೋ ಆಗಿ ಪ್ಲಸ್ ಲೇಟರ್ ಆಗಿ ಹೈಯರ್ ಸ್ಟಡೀಸನ್ನು ಯುರೋಪೆಲ್ಲ ಕೂಡ ಮಾಡಿ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕಂಪನಿಯಲ್ಲಿ ಕೂಡ ವರ್ಕ್ ಮಾಡ್ತಾರೆ. ಅದು ಯಾವ ಕಂಪನಿ ಅಂತ ಅಂದರೆ ಹ್ಯಾವ್ಲೆ ಪ್ಯಾಕರ್ಡ್ ಅಂತ ಅಂದ್ಬಿಟ್ಟು. ಓಕೆನಾ. ಸೊ ಒಂದು ಕೆಲವು ವರ್ಷ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡಿ ಆಮೇಲೆ ಈಗ ಕಾನ್ಫಿಡೆನ್ಸ್ ಗ್ರೂಪ್ ಅಂತ ಹೇಳಿದೆ, ಫೌಂಡರ್ ಮತ್ತು ಚೇರ್ಮನ್ನು ಅಂತ ಅಂದ್ಬಿಟ್ಟು. ಸೊ ಅವ್ರದ್ದು ಬಿಸ್ನೆಸ್ ಜರ್ನಿ ಅಂತ ಬಂದರೆ 2006 ಬಂದ್ಬಿಟ್ಟು ಏನು ಮಾಡ್ತಾರೆ, ಒಂದು ಕಾನ್ಫಿಡೆನ್ಷಿಯಲ್ ಗ್ರೂಪ್ ಅನ್ನೋಂಥ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಏನು ಅಂತಂದರೆ ಇನಿಷಿಯಲಿ ನಿಧಾನಕ್ಕೆ ಸ್ಲೋವಾಗಿ ರಿಯಲ್ ಎಸ್ಟೇಟ್ ಕೂಡ ಸ್ಲೋ ಆಗಿ ಬಿಲ್ಡ್ ಮಾಡ್ತಾರೆ. ಎಲ್ಲೆಲ್ಲಿ ಲೈಕ್ ಇಂಡಿಯಾ ಆಗಲಿ, ದುಬೈ, ಆಮೇಲೆ ಮಿಡಲ್ ಈಸ್ಟ್ ಕೂಡ ಆಗಲಿ. ಸೊ ಅಲ್ಲೆಲ್ಲ ಕೂಡ ಪ್ರಾಜೆಕ್ಟ್ ಕೂಡ ಮಾಡ್ತಿದ್ದಾರೆ. ಸೊ ಆಲ್ಮೋಸ್ಟ್ ಎಷ್ಟು ಮಾಡಿದ್ದಾರೆ ಅಂದರೆ 165+ ಪ್ರಾಜೆಕ್ಟ್ ಮಾಡಿದ್ದಾರೆ, ಪ್ಲಸ್ 40 ಮಿಲಿಯನ್ ಸ್ಕ್ವೇರ್ ಫೀಟಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇದರಲ್ಲಿ ಸ್ಪೆಷಲ್ ಏನಪ್ಪ, ಇದು ಎಲ್ಲ ಮಾಡ್ತಾರೆ. ಸ್ಪೆಷಲ್ ಏನಪ್ಪ ಅಂತ ಅಂದರೆ ಇವ್ರದ್ದು ಡೆಪ್ ಫ್ರೀ ಮಾಡೆಲ್ ಅಂತ. ಓಕೆ. ಸೊ ಆಲ್ಮೋಸ್ಟ್ ರಿಯಲ್ ಎಸ್ಟೇಟಲ್ಲಿ ಡೆಪ್ ಫ್ರೀ ಮಾಡೆಲ್ ಅನ್ನೋದು ಸಾಧ್ಯನೇ ಇಲ್ಲ ಈಗಿರೋ ಸಿಚುವೇಶನ್ಗೆ. ಬಟ್ ಅವ್ರು ಮಾಡಿದ್ದಾರೆ. ಅದಕ್ಕೆ ಒಂದು ಕಸ್ಟಮರ್ಗೆ ಒಂದು ಟ್ರಸ್ಟ್ ಅನ್ನೋದು ಬಿಲ್ಡ್ ಮಾಡೋಕ್ಕೆ ಮೇನ್ ರೀಸನ್ ಅಂತ ಅನ್ನೋದು ಅದು ಬಂದ್ಬಿಟ್ಟು ನೆಟ್ವರ್ತ್ ಮತ್ತು ಲೈಫ್ ಸ್ಟೈಲ್. ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ. ಸೊ ಆಫೀಸ್ ಪ್ರಕಾರ ಏನು ಅಂತಂದರೆ ಡಾಕ್ಟರ್ ರಾಯ್ ಜೆ ಸಿ ಅವರು ನೆಟ್ವರ್ತ್ ಆಲ್ಮೋಸ್ಟ್ $100 of crores ಪ್ಲಸ್ $2 million ರೇಂಜಲ್ಲಿ ಅಂತ ಹೇಳ್ತಿದ್ದಾರೆ ರಿಪೋರ್ಟ್ ಪ್ರಕಾರ. ಸೊ ಆಮೇಲೆ ಅದಾದಮೇಲೆ ಕಲೆಕ್ಷನ್ಸ್ ಪ್ರಕಾರ, ಲೈಫ್ ಸ್ಟೈಲ್ ಪ್ರಕಾರ ಬಂತು ಅಂತಂದರೆ ಕಾರ್ ಕಲೆಕ್ಷನ್ಸ್ ನೋಡೋದು ಇಟ್ಸ್ ವೆರಿ ಫೇಮಸ್. ರೋಲ್ಸ್ ರೈಸ್ ಆಗಿರ್ಬೋದು, ಲ್ಯಾಂಬೋಗಿನಿ ಆಗಿರ್ಬೋದು, ಮತ್ತು ಬುಕ್ಕಾಟಿ ಕೂಡ. ಸೊ ಇಂತಹ ಹಲವಾರು ತುಂಬ ಕಾರ್ಸ್ ಕಲೆಕ್ಷನ್ಸು, ಬೈಕ್ ಕಲೆಕ್ಷನ್ಸ್ ಅಂತ ಇದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ಸ್ ಮಾಡ್ತಾರೆ. ಪ್ಲಸ್ ಇನ್ನೊಂದೇನು ಅಂತ ಅಂದರೆ ಎಕ್ಸ್ಟ್ರೀಮ್ ಸಕ್ಸಸ್ ಇವ್ರದ್ದು. ಸೊ ಎಲ್ಲ ನೋಡೋದು ಆ್ಯಕ್ಚುಲಿ ಏನು ಅಂತಂದರೆ ನೆಟ್ವರ್ತ್ ಆಗಿರ್ಬೋದು, ಲೈಫ್ ಸ್ಟೈಲ್, ಅವ್ರ ಬಗ್ಗೆ ಆಗಲಿ ಏನೇನು ಮಾಡ್ತಿದ್ದಾರೆ ಎಲ್ಲ ನೋಡಿದ್ವಿ. ಬಟ್ ಎಷ್ಟೋ ಒಂದು ಘಟನೆ ನಡೀತು, ಟ್ರಾಜಿಕ್ ಎಂಡ್ ಅಂತ ಕೂಡ ಹೇಳ್ಬೋದು. ಅದೇನು ಅಂತಂದರೆ ಡಾಕ್ಟರ್ ರಾಯ್ ಜೆ ಸಿ ಅವರ ಆಫೀಸಿಂದ ಒಂದು ರಿಪೋರ್ಟ್ ಬರುತ್ತೆ. ಏನು ಅಂತಂದರೆ ಡಾಕ್ಟರ್ ರಾಯ್ ಜೆ ಸಿ ಅವರು ಸೂಸೈಡ್ ಮಾಡಿದ್ದಾರೆ ಅಂತ ಬರುತ್ತೆ. ಬಟ್ ಯಾವಾಗ ಇಲ್ಲಿ ಏನು ಅಂತ ಬಂದಾಗ ಕಂಪ್ಲೀಟ್ ಓಲ್ಡ್ ವರ್ಲ್ಡ್ ಲೈಕ್ ರಿಯಲ್ ಎಸ್ಟೇಟ್ ವರ್ಲ್ಡ್ ಅಂತ ವರ್ಲ್ಡ್ ಮೀನ್ಸ್ ರಿಯಲ್ ಎಸ್ಟೇಟ್ ವರ್ಲ್ಡ್ ಕಡೆ. ಸೊ ತುಂಬ ಕನೆಕ್ಷನ್ಸ್ ಎಲ್ಲ ಇರುತ್ತಲ್ವ ಅವ್ರ ಕಡೆ. ಸೊ ಅವರು ಇದು ಫುಲ್ ಶಾಕಿಂಗಲ್ಲೇ ಇದ್ದಾರೆ. ಬಟ್ ಏನಪ್ಪ ಅಂತಂದರೆ ಲೈಕ್ ಏನು ರಿಪೋರ್ಟ್ ಬಂದಿದೆ ಅಂತಂದರೆ ಲೈಕ್ ಇನ್ಕಮ್ ಟ್ಯಾಕ್ಸ್ ಅವರು ಪ್ರೆಷರ್ ಇರ್ಬೋದು, ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ತಿದ್ದಾರೆ. ಪ್ರೆಷರಿಂದ ನನಗೆ ಇದಾಗಿದೆ. ಬಟ್ ಅವರೇ ಗನ್ ತಗೊಂಡು ಲೈಕ್ ಆರ್ಟಿಗೆ ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಅವ್ರಿಗೆ ಶೂಟ್ ಮಾಡ್ಕೊಂಡಿದ್ದಾರೆ ಅಂತ ರಿಪೋರ್ಟ್ ಬರ್ತಿದೆ. ಸೊ ಇನ್ವೆಸ್ಟಿಗೇಷನ್ ಗೋಯಿಂಗ್ ಆನ್. ಲೆಟ್ಸ್ ಹೋಪ್ ಏನು ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ ಅಂತ ನೋಡೋಣ. ಬಟ್ ಆ್ಯಂಡ್ ಒನ್ ಮೋರ್ ಥಿಂಗ್, ಇದರಿಂದ ನಾವು ಏನು ಇದು ಮಾಡ್ತಿದ್ದೀವಿ, ಏನು ಕಲಿಬೇಕು ಅಂತ ಹೇಳ್ತಿದ್ದೀನಿ. ಸಕ್ಸಸ್ ಇರಬೇಕು, ಬಟ್ ಮೆಂಟಲ್ ಹೆಲ್ತ್ ಸ್ಟ್ರೆಸ್ ಆಗಲಿ ಇಗ್ನೋರ್ ಮಾಡಬಾರ್ದು. ಕನ್ಕ್ಲೂಷನ್ ಏನು ಅಂತಂದರೆ ಅದೇ ಹೇಳಿದೆ ನಿಮ್ಗೆ, ಆಲ್ರೆಡಿ ಹೇಳಿದ್ದೀನಿ. ಡಾಕ್ಟರ್ ಅವ್ರ ಲೈಫಲ್ಲಿ ನಮಗೆ ಒಂದು ಇನ್ಸ್ಪೈರ್ ಕೂಡ ಅಲ್ವಾ, ತುಂಬ ಇನ್ಸ್ಪೈರ್ಡ್. ಬಿಕಾಸ್ ಅಷ್ಟು ರಿಯಲ್ ಎಸ್ಟೇಟಲ್ಲಿ ವರ್ಲ್ಡಲ್ಲಿ ಅಷ್ಟು ಬೆಳಿಬೇಕು, ಫೇಮ್, ಸಕ್ಸಸ್ ಎಲ್ಲ ಇರಬೇಕು ಅಂತ ಅಂದರೆ ಇಟ್ಸ್ ಒಂದು ಮೋಟಿವೇಶನ್ ಆಗಲಿ, ಇನ್ಸ್ಪೈರ್ಡ್ ಅಂತ ಬೇಕು ಅಲ್ವಾ. ಸೊ ಎಸ್, ಮನಿ, ಫೇಮ್ ಎಲ್ಲ ಇರಬಹುದು, ಆದರೆ ಮೆಂಟಲ್ ಪೀಸ್ ಅನ್ನೋದು ತುಂಬ ಮುಖ್ಯ. ಓಕೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ಕಂಟೆಂಟ್ ಆಲ್ಮೋಸ್ಟ್ ಎವ್ರಿ ವೀಕ್ಲಿ 3 days ಅನ್ನೋದು ಖಂಡಿತ ಬಂದೇ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವಾಗೆಲ್ಲ ನಾನು ವೀಡಿಯೋ ಹಾಕ್ತೀನೋ ಸೊ ಅವಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬಂದಾಗ ನೀವು ವಾಚ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ವೀಡಿಯೋ. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಹೆಂಗೆ ಬರ್ತಿದೆ, ಲೈಕ್ ನಾನು ಪ್ರಾಪರಾಗಿ ಕನ್ವೆ ಮಾಡ್ತಿದ್ದೆ, ನಿಮಗೆ ಅರ್ಥ ಆಗ್ತಿದೆಯಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ಟ್ರೈಡ್
ಐ ಟ್ರೈಡ್ ಮೈ ಬೆಸ್ಟ್. ಸೊ ನಿಮ್ಗೆ ಏನು ಅಂತಂದರೆ ಲೈಕ್ ಈಗ ನ್ಯೂಸಲ್ಲಿ ತುಂಬ ಆಲ್ಮೋಸ್ಟ್ ಲೈಕ್ 10-15 ಮಿನಿಟ್ಸ್ 20 ಮಿನಿಟ್ಸ್ ಅಂತ ಮಾಡ್ತಾರೆ, ಬಟ್ ಐ ಡೋಂಟ್ ವಾಂಟ್ ಯು ವೇಸ್ಟ್ ಯುವರ್ ಟೈಮ್ಸ್ ಅಂತ ನನ್ನ ಪ್ರಕಾರ. ಸೊ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಲೈಕ್ 2 to 3 ಮಿನಿಟ್ಸ್, ಮ್ಯಾಕ್ಸಿಮಮ್ 5 ಮಿನಿಟ್ಸಲ್ಲಿ ನಾನು ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್.